ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ ಫಸ್ಟ್ ಸ್ವಲ್ಪ ಎಲ್ಲ ಗಿಡಗಳನ್ನೆಲ್ಲ ನೋಡ್ಕೊಂಡು ಬರೋದು. ಬಿಸಿಲಂದರೆ 7 ಗಂಟೆಗಾಗಲೇ ಬಿಸಿಲು ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ನನ್ನ ಮಗನ ಬ್ರೇಕ್ಫಾಸ್ಟು ನಾನು ದೋಸೆಗೆ ರುಬ್ಬಿಟ್ಟಿದ್ದೆ, ಬಟ್ ಅವನಿಲ್ಲ ಮಮ್ಮಿ ನಾನು ಬ್ರೆಡ್ ಟೋಸ್ಟ್ ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೋತಾ ಇದ್ದಾನೆ. ಅವನೇ ಮಾಡ್ಕೋತಾ ಇದ್ದಾನೆ. ಅಣ್ಣಂಗೂ ಅವನೇ ಮಾಡ್ಕೊಡ್ತಾ ಇದ್ದಾನೆ. ಸೊ ದೊಡ್ಡವರಿಗೆ ಆರಾಮ್ ಮಲ್ಕೊಂಡಿದ್ದಾರೆ. ಹೊರಗಡೆ ಎಲ್ಲ ಕೆಲಸ ಮಾಡ್ತಾನೆ, ಬಟ್ ಮನೇಲಿ ಅವ್ನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮೊದಲು ಮಾಡ್ತಿದ್ದ, ಈಗ ಇಂಟ್ರೆಸ್ಟ್ ಇಲ್ಲ. ಇವನೇ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾನೆ. ಸೊ ತೊಗೊಂಡೋಗಿ ಅಣ್ಣಂಗೂ ಸರ್ವ್ ಮಾಡಿ ಅವನು ತಿಂಡಿ ಮಾಡ್ತಾ ಇದ್ದಾನೆ. ನಾನು ಸ್ವಲ್ಪ ಲೇಟೇ ಇವ್ರದ್ದು ಮುಗಿಲಿ ಅಂತ ಹೇಳಿ. ಸೆಕೆ ಅಲ್ವಾ, ಅದಕ್ಕೆಲ್ಲರೂ ಹಾಲಲ್ಲೇ ಮಲಗ್ತೀವಿ ಆರಾಮಾಗಿ. ಸ್ವಲ್ಪ ದೇವ್ರೆ ಅಷ್ಟೂ ಸೆಕೆ, ರೂಮಲ್ಲಿ ಮಲಗೋ ಹಾಗೆ ಇಲ್ಲ. ಫ್ಯಾನ್ ಗಾಳಿ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇದು ನನ್ನ ಡ್ಯೂಟಿ. ಯೂನಿಫಾರ್ಮ್ ಒಂದು ಯಾವಾಗಲೂ ನಾನೇ ಚೆನ್ನಾಗಿ ಮಾಡ್ತಾರೆ, ಬಟ್ ನನಗೆ ಹೆದರಿಕೆ ಎಲ್ಲಿ ಸ್ವಲ್ಪ ಹೀಟ್ ಮಾಡ್ಕೊಬಿಡ್ತಾರೋ ಅಂತ ಹೇಳಿ. ಅದ್ರೊಂದು ವಿಷಯದಲ್ಲಿ ಕಾಂಪ್ರಮೈಸೇ ಆಗಲ್ಲ ನಾನು. ಹೇಳ್ತಾರೆ ಮಾಡ್ಕೋತೀವಿ ಬಿಡು ಮಮ್ಮಿ ಅಂತ. ನೋಡಿ ಇವ್ರ ರೂಟೀನ್ ಮುಗಿಯೋಷ್ಟರಲ್ಲಿ ಒಬ್ಬ ಒಳಗೆ ಹೋಗ್ಬೇಕಾದ್ರೆ ಮತ್ತೊಬ್ಬ ಹೊರಗಡೆ. ಸೊ ಒಬ್ಬ ದೊಡ್ಡವನು ಹೊರಟ, ಜೊತೆಯಲ್ಲಿ ಇವನು ಹೊರಡ್ತಾನೆ. ಅಂದರೆ SSLC ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಇವರಿಗೆ, ಇನ್ನೂ ರಜಾ ಕೊಡಲಿಲ್ಲ. ಸೊ ಹಾಗಾಗಿ ಈಗ ಇನ್ನು ನಂದು ಮನೆ ಕೆಲಸ. ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ. ನನ್ನ ಚಿಕ್ಕ ಪ್ರಪಂಚ ನನ್ನ ಮಕ್ಕಳ ಜೊತೆ. ಸೊ ಇಲ್ಲಿ ಈಗ ಮಕ್ಕಳು ಹೋದ ತಕ್ಷಣ ಸ್ವಲ್ಪ ಏನಾದ್ರು ಬೇಕಾ ಅಂತ ಅಂಗಡಿಗೆ ಹೋಗಿ ಬರ್ತೀನಿ ಅಂಥೇಳಿ ಹೊರಟೆ ಶಾಪಿಗೆ. ಇಲ್ಲಿ ಹತ್ರ ಹೋಗಿ ಏನೇನು ಬೇಕಾ ತೊಗೊಬರೋಣ ಅಂಥೇಳಿ. ಜಾಸ್ತಿ ಏನಿಲ್ಲ, ಒಂದು ಬೇಳೆ ಗಿಳೆ ಏನಾದ್ರು ತಗೊಳ್ಳೋದಿದ್ರೆ ಮತ್ತು ತರಕಾರಿ ತರಕ್ಕೆ, ಮತ್ತು ಮಗನ ಕರ್ಕೊಬರಕ್ಕೆ ಹೋಗ್ತೀನಲ್ಲ ಕಾಲೇಜಿಗೆ, ಆವಾಗಲೇ ತಗೊಬಿಡ್ತೀನಿ ತರಕಾರಿ. ಫ್ರೂಟ್ಸ್ ಏನಾದ್ರು ಬೇಕಂದರೆ ಆವಾಗ ತಗೋತೀನಿ. ಇಲ್ಲೇ ಇದೇ ಶಾಪಲ್ಲಿ ನನ್ನ ಮಗನೂ ಕೆಲಸ ಮಾಡ್ತಾನೆ. ಮಧ್ಯಾಹ್ನ ಮೇಲೆ ಬಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ. ಸೊ ಇಲ್ಲಿಂದನೇ ಇದು ನೆನಪಿದೆಯಾ, ಚಿಕ್ಕದ್ರಲ್ಲಿ ತುಂಬ ಇಷ್ಟ ನನಗಿದು ಜಾಮೂನು. ಅದಕ್ಕೆ ಅಲ್ಲಿ ಕಾಣ್ತು, ತೊಗೊಂಡು ಹೊರಟೆ ನಾನು. ಅಂದರೆ ಅವಾಗಿಂದೊಂದು ಟೈಮ್ ನೆನಪಾಗುತ್ತೆ ಇಂಥದ್ದೆಲ್ಲ ನೋಡಿದ್ರೆ. ಇದು ಮತ್ತು ಒಂದೆರಡು ಚಾಕ್ಲೇಟ್ಸ್ ಎಲ್ಲ ತುಂಬ ಆ ಟೈಮಿಂದ ಸಿಗೋದು ತುಂಬ ರೇರ್ ಅಲ್ವಾ. ಸೊ ಹಾಗಾಗಿ ನಂಗೆ ಇದು ಕಂಡಾಗ ನೆನಪಾಯಿತು. ಬ್ಯಾಗ್ ಒಳಗೆ ತುಂಬ್ಕೊಂಡು ಹೋಗ್ತಿದ್ದೆ. ಬ್ಯಾಗ್ ಒಂದು ಸೈಡ್ ಹಾಗೆ ತೂತು ಬೀಳೋದು ಮತ್ತು ಇರುವೆ ಕಚ್ಚೋದು. ತುಂಬ ನಾನು ತಿಂಡಿ ತಿನ್ನೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದೆ. ಈಗ ಇಷ್ಟ ಆಗಲ್ಲ, ಅಷ್ಟೇನು ಬೇಕು ಅನಿಸಲ್ಲ, ಮಕ್ಕಳಿಗೋಸ್ಕರ ತೊಗೋತೀನಿ. ಬಟ್ ಇದು ನನಗೆ ಅಂತಲೇ ತೊಗೊಂಡೆ. ಮತ್ತು ಬಂದು ಅನ್ನ ಒಂದು ಮಾಡಿಟ್ಬಿಟ್ಟೆ. ಇನ್ನು ಹೆಂಗೂ ಕರ್ಕೊಬರಕ್ಕೆ ಹೋಗ್ಬೇಕಲ್ಲ. ಈಗ ಬಾಳೆಹಣ್ಣು ತೊಗೊಬಂದೆ, ಫ್ರೂಟ್ಸ್ ಎಲ್ಲ ತೊಗೊಬಂದೆ, ಮತ್ತು ತರಕಾರಿನೂ ತೊಗೊಬಂದೆ. ವೆಜಿಟೇಬಲ್ಸ್ ಎಲ್ಲ ತೊಗೊಬಂದು ಫಸ್ಟೇ ತೊಳೆದಿಟ್ಬಿಡೋದು. ಯಾಕೆಂದರೆ ಪೇಷನ್ಸ್ ಇಲ್ಲ ಮಕ್ಕಳಿಗೆ. ಬಂದ ತಕ್ಷಣ ಫಸ್ಟ್ ಅವರಿಗೆ ತೆಗೆದು ತಿಂದುಬಿಡ್ತಾರೆ, ಹೊಟ್ಟೆ ಹಸ್ದಿರುತ್ತೆ, ಎಲ್ಲ ಬಾಯಾರಿಕೆ ಆಗಿರುತ್ತೆ ಅಂತ ಹೇಳಿ. ಅದಕ್ಕೆ ತೊಳೆದಿಟ್ಬಿಡ್ತೀನಿ. ಸೊ ಕರ್ಡ್ ರೈಸ್ ಮಾಡಿಕೊಂಡೆ ಲೈಟಾಗಿ. ಬಿಸಿಲು ಅಂದರೆ ಅಪ್ಪ ಅಷ್ಟು ಬಿಸಿಲು, ಬಾಯಾರಿಕೆ ತುಂಬ ಜಾಸ್ತಿ. ಚಿಪ್ಸ್ ತರಿಸ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಜೊತೆಯಲ್ಲಿ ಕರ್ಡ್ ರೈಸ್ ಮಾಡಿಕೊಂಡೆ. ಸಾಕಾಯಿತು ಮಧ್ಯಾಹ್ನ. ಇದೇನು ಹೆಂಗೆ ಬಿಸಿಲು, ಇಷ್ಟು ಸೆಕೆ ಅನಿಸೋ ಅಷ್ಟರಲ್ಲೊಂದು ಮಳೆ ಬಂತು. ಅದು ಇಂಥ ಮಳೆ ಅಲ್ಲ, ಗುಡುಗು ಮಳೆ ಸಖತ್ತಾಗಿ ಬಂತು. ಎಂಥ ಬಿಸಿಲಿತ್ತೋ ಅಂಥದ್ದೇ ದೊಡ್ಡ ಮಳೆನೂ ಬಂತು. ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತ, ಬಿರುಗಾಳಿ ಮಳೆ. ಅದರಲ್ಲೂ ಜನ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ನೋಡಿ. ಯಾವಾಗಲೂ ನನ್ನ ಕ್ಯಾಮ್ರಾಗೆ ಫೋಕಸ್ ಆಗಲ್ಲ, ಚಿಕ್ಕ ಮಳೆ ಎಲ್ಲ ಬಂದರೆ ಎಷ್ಟು ಚೆನ್ನಾಗಿ ಫೋಕಸ್ ಆಗ್ತಾಯಿದೆ ನೋಡಿ. ಅಷ್ಟೂ ಗಾಳಿ ಅಂದರೆ ಅಪ್ಪ ಆಗಲೇ ಇಲ್ಲ ಅಂಥ ಗಾಳಿ. ಇನ್ನೇನು ಮಳೆ ಮುಗೀತು ಅನ್ನೋ ಅಷ್ಟರಲ್ಲಿ ನನ್ನ ಮಗ ಕೋಚಿಂಗ್, ಇವತ್ತೇನೋ ಫ್ರೆಂಡ್ಲಿ ಮ್ಯಾಚ್ ಇದೆ ಅಂಥೇಳಿ ಬೈಪಾಸ್ ರೋಡ್ ಥರ, ನಮ್ಗೆ ಎಲ್ಲಿ ಅಂತಲೇ ಗೊತ್ತಿರಲಿಲ್ಲ, ಬಟ್ ಹೋದ್ವಿ. ಹೊರಟು ಆಮೇಲೆ ರೂಟ್ ಕೇಳ್ತಾ ಕಲ್ಯಾಣ್ ನಗರ ಹತ್ರ ಅಂತ ಹೇಳಿದ್ರು. ಅಲ್ಲಿಂದ ಹೋಗಿ ಹುಡುಕಿ ಮತ್ತು ಹೋದ್ವಿ. ಮ್ಯಾಚ್ ಇದೆ ಬಾ ಅಂತ ಹೇಳಿ ಕರೆದಿದ್ರು. ಸೊ ಫುಟ್ಬಾಲ್ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ನನಗೆ ಕ್ರಿಕೆಟ್ ಒಂದೇ ಅಷ್ಟು ಇಂಟ್ರೆಸ್ಟಿಂದ ನೋಡ್ತಿದ್ದಿದ್ದು, ಬಟ್ ಈಗ ಇವನಿಂದ ಫುಟ್ಬಾಲ್ ಕೂಡ ತುಂಬ ಇಂಟ್ರೆಸ್ಟ್ ಆಗಿಬಿಟ್ಟಿದೆ. ಅಷ್ಟು ಇಷ್ಟ ಅವನಿಗೆ. ಬಂದ್ವಿ ಟರ್ಫು ಬಂದು, ಇನ್ನೇನು ಮೋಡನೇ ಇತ್ತು. ಹೇಳ್ತಾನೆ ಇದ್ದೆ, ಇಲ್ಲ ಕಣೋ ಮ್ಯಾಚ್ ಆಗಲ್ಲ ಇವತ್ತು ಅಂತ. ಇಲ್ಲ ಮಮ್ಮಿ ಹೋಗೋಣ, ಮಳೆ ನಿಂತಿದ್ದೀನಿ, ಬರಲ್ಲ ಅಂಥೇಳಿ ಒತ್ತಾಯ ಮಾಡಿ ಕರ್ಕೊಂಡು ಹೋದ. ಹೋಗಿದ್ದಕ್ಕೂ ತುಂಬ ಒಳ್ಳೆ ಪ್ಲೇಸು, ತುಂಬ ಚೆನ್ನಾಗಿದೆ ಅಲ್ಲಿ. ಇನ್ನೂ ರೆಡಿ ಮಾಡ್ತಾಯಿದ್ದಾರೆ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಮ್ಯಾಚ್ ಸ್ಟಾರ್ಟ್ ಆಗಿರಲಿಲ್ಲ, ಮಳೆನೂ ಇರಲಿಲ್ಲ ಅಷ್ಟು. ಬರಲ್ವೇನೋ ಅನ್ಕೋತಿದ್ವಿ. ಸ್ವಲ್ಪ ಬಿಸಿಲು ಕಾಣ್ತಾನೆ ಮ್ಯಾಚ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಇಂಟ್ರೆಸ್ಟಿಂದ ಮ್ಯಾಚ್ ನಡೀತಿತ್ತು. ಆಗಲೇ ಮಳೆನೂ ಸ್ಟಾರ್ಟ್ ಆಗೋ
ಏನು ಕತ್ಲು ಹೆಂಗೆ ಕತ್ಲು ಕೌದು ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ಈಗ ಚೆನ್ನಾಗಿದೆ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ. ಇವರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಫ್ರೆಂಡ್ಲಿ ಮ್ಯಾಚ್ ಇದ್ದಿತ್ತು. ಸೊ ಖುಷಿ ಅನಿಸ್ತು. ಹೋಗ್ಬೇಕಾದ್ರೆ ನಾನು ಬರಲ್ಲ ಅಂತ ಹೇಳ್ತೀನಿ, ಜೊತೆಯಲ್ಲಿ ಹೋಗೋಕ್ಕೂ ಇಷ್ಟ ಆಗಲ್ಲ, ತುಂಬ ಉದಾಸನ ಆಗುತ್ತೆ. ಬಟ್ ಇವನು ಏನಾದರೂ ಬಿಡಲ್ಲ. ಹೋದ್ಮೇಲೆ ಅಲ್ಲಿ ಹೋಗಿ ಕೂತ್ಮೇಲೆ ನಮಗೂ ಒಂದು ಮಕ್ಳ ಜೊತೆ ನಾವು ಮಕ್ಕಳು ಅನಿಸುತ್ತೆ, ನೋಡೋಕ್ಕೂ ಇಷ್ಟ ಆಗುತ್ತೆ. ನಮ್ಮಂಥ ಎಷ್ಟೋ ಪೇರೆಂಟ್ಸ್ ಅಲ್ಲಿ ಎಂಕರೇಜ್ ಮಾಡಲಿಕ್ಕೋಸ್ಕರ ಬರ್ತಾರೆ. ಗೊತ್ತಿಲ್ಲದಿದ್ದವ್ರು ಹೇಳ್ತಾರೆ, ಏನು ಮಕ್ಕಳನ್ನ ಜೊತೆಲೇ ಕರ್ಕೊಬರೋದು ಅಂತ ಹೇಳಿ. ಬಟ್ ಅದರಲ್ಲೂ ಒಂದು ನೆಮ್ಮದಿ, ಸಂತೋಷ ಅದು ಯಾರಿಗೂ ಗೊತ್ತಾಗಲ್ಲ. ಬಟ್ ಬರ್ಬೇಕಾದ್ರೆ ಎಲ್ಲ ನೆಮ್ಮದಿ ಸಂತೋಷನೂ ಕಳ್ಕೊಬಿಟ್ಟಿದ್ದೆ. ಯಾಕೆ ಅಂದರೆ ಅಂಥ ಮಳೆ, ಮ್ಯಾಚ್ ಅರ್ಧಕ್ಕೆ ನಿಂತೋಯ್ತು. ತುಂಬ ಇಂಟ್ರೆಸ್ಟಿಂಗ್ ಇತ್ತು ಮ್ಯಾಚ್. ಸೊ ಅರ್ಧಕ್ಕೆ ನಿಂತು ಹೋಯಿತು, ಅಂಥ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೋಡಿ ನನ್ನ ಮಗ ಫೋಕಸ್ ಮಾಡ್ತಾ ಇದ್ದೀನಿ. ನನ್ನ ಕಝಿನ್ ಮಗ ಕೂಡ ಇದ್ದ. ಸೊ ಅವನು ಅವ್ರ ಪೇರೆಂಟ್ಸ್ ಜೊತೆ ಬಂದಿದ್ದ ಅನಿಸುತ್ತೆ. ಸೊ ಆಟ ಸ್ಟಾರ್ಟ್ ಆಯಿತು. ಆಟ ಆಡ್ತಾನೆ ಮಳೆನೂ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಅಂದರೆ ಅಂಥ ಇಂಥ ಮಳೆ ಅಲ್ಲ, ಸೊ ತುಂಬಾ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ನೋಡಿ ನನ್ನ ಕಝಿನ್ ಮಗ, ಅವನು ಕೂಡ ಇದ್ದ. ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂದರೆ, ನೋಡ್ತಾ ನಾವೇ ನಮ್ಮ ಮೈ ಮರ್ತು ಬಿಡ್ತೀವಿ, ಅಷ್ಟು ಚೆನ್ನಾಗಿ. ಒಂದು ಚಿಕ್ಕ ಹುಡುಗ ತುಂಬ ಚೆನ್ನಾಗಿ ಗೋಲ್ ಮಾಡ್ದ, ನೋಡೋಕೆ ತುಂಬ ಖುಷಿ ಆಯಿತು. ಮೋಸ್ಟ್ಲಿ 7th 6th ಸ್ಟ್ಯಾಂಡರ್ಡ್ ಇರ್ಬೋದು. ನನ್ನ ಮಗ ಈಗ SSLC ಓದ್ತಾ ಇರೋದು. ಸೊ ಖುಷಿ ಆಯಿತು. ನಮ್ಮ ಮಕ್ಕಳೇ ಅಲ್ಲ, ಎಲ್ಲ ಮಕ್ಕಳು ನಮ್ಮದೇ ತಾನೆ. ಅಲ್ಲೋಗಿ ಕೂತಾಗದು ಅನಿಸುತ್ತೆ, ಅಯ್ಯೋ ಒಬ್ಬೊಬ್ಬರು ಆಟ ಆಡೋದು, ಓಡಾಡೋದು ಖುಷಿ ಆಗುತ್ತೆ. ಸ್ಪೆಷಲಿ ಕೋಚ್ಗಳು, ಅವರು ಎಂಕರೇಜ್ ಮಾಡೋ ಸ್ಟೈಲು, ಅವರು ತುಂಬ ಅದೆಲ್ಲ ಒಂದು ನೋಡಬೇಕು, ಹತ್ತಿರ ಹೋಗಿ ನೋಡಿದಾಗಲೇ ಅದರದ್ದು ಅದರದ್ದು ಎಂತ ಹೇಳ್ತಾರೆ ಅದಕ್ಕೆ, ಅದರದ್ದೊಂದು ಮಾನ್ಯತೆ ಅರ್ಥ ಆಗೋದು ಅಂತ. ಸೊ ಇಲ್ಲಿ ನೋಡಿ ನನ್ನ ಕಝಿನ್ ಮಗ ಇದು. ಅಲ್ಲಿ ಹೋಗಿ ಕೂತು ನೋಡ್ತಾ ಎಲ್ಲ ಮಕ್ಕಳು ನಮ್ಮದೇ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಆಡ್ತವೆ. ಎಲ್ಲ ಯಾರು ಗೋಲ್ ಮಾಡಿದ್ರು ನಮಗೆ ಕೈ ತಟ್ಟೋಣ, ಚಪ್ಪಾಳೆ ತಟ್ಟೋಣ ಅನಿಸುತ್ತೆ. ಎಲ್ಲ ಮಕ್ಕಳು ನಮ್ಮದೇ ಅಲ್ವಾ. ಆಡೋ ಸ್ಟೈಲು ಖುಷಿ ಆಗುತ್ತೆ. ಹೋಗ್ಬೇಕು ಇಂಥದಕ್ಕೆಲ್ಲ, ಹೋಗಿ ನೋಡಿದಾಗಲೇ ಅರ್ಥ ಆಗೋದು ಅದರದ್ದೊಂದು ಏನು ಅಂತ. ಸ್ಪೆಷಲಿ ನನ್ನ ಮಕ್ಳು ಎಲ್ಲಿ ಹೋಗ್ತಾರಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀನಿ, ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡೋಗಿ ಕೂರ್ತೀನಿ. ಒಂದೊಂದು ಟೈಮಲ್ಲಿ ಮನಸ್ಸಿರಲ್ಲ, ಹೋದ್ಮೇಲೆ ನನ್ನ ಮನಸ್ಸು ಸರಿಯಾಗುತ್ತೆ. ನಮಗೂ ಒಂದು ಸ್ವಲ್ಪ ಎಷ್ಟೋ ಮನೆಯೊಳಗೆ ಕೂತು ಬೇಜಾರಾಗ್ಬೇಕಾದ್ರೆ ಎಂಥ ಕಡೆ ಹೋಗಿ ಮಕ್ಕಳ ಜೊತೆ ನೋಡ್ತಾ ನಾವು ಮಕ್ಕಳಾಗ್ಬಿಡ್ತೀವಿ. ಸೊ ಖುಷಿ ಅನಿಸ್ತಾ ಇತ್ತು. ಈಗ ನೋಡಿ ಹಿಂಗಿದ್ದಂಗೆ ಎಂಥ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ನೀವೇ ನೋಡಿ. ಮಳೆ ಬಂದರೆ ಪ್ರಾಬ್ಲಮ್ ಇರಲಿಲ್ಲ, ಅಂದರೆ ಇನ್ನೂ ಅಲ್ಲಿ ಕೆಲಸ ಮುಗ್ದಿಲ್ಲ. ಸೊ ಹಾಗಾಗಿ ನಿಲ್ಲಕ್ಕೆಲ್ಲ ಸ್ಪೇಸ್ ಇರಲಿಲ್ಲ. ಸೊ ಹಾಗೆ ತಕ್ಕತ್ತು ಮಳೆ ಬಂತಲ್ವಾ. ಎಲ್ಲರೂ 4 ವೀಲರಲ್ಲಿ ಬಂದವರು ಇದ್ದರು, 2 ವೀಲರಲ್ಲಿ, ಸೈಕಲಲ್ಲೆಲ್ಲ ಬಂದವರು ಇದ್ದರು. ಎಲ್ಲರೂ ಹೊರಟ್ಬಿಟ್ರು, ಮಾತ್ರ ಯಾರು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಮ್ಯಾಚ್ ಸ್ಟಾಪ್ ಆಯಿತು. ನೋಡಿ ಕತ್ಲಾಯಿತು, ಮತ್ತು ಆಟ ಆಡಿಸ್ತಾನೆ ಇದ್ದರು. ಮತ್ತು ಒಂದು ಗಾಳಿ ಮತ್ತು ಸಿಡ್ಲು ತುಂಬ ಬಡ್ತಿತ್ತು. ಸೊ ಹಾಗಾಗಿ ಮರದಡಿಯಲ್ಲೂ ನಿಲ್ಲೋ ಥರ ಇರಲಿಲ್ಲ, ಸಿಡ್ಲು ಬರ್ತಿತ್ತು ಅಂತ ಹೇಳಿ ಮತ್ತೆಲ್ಲ ಹೊರಟ್ಬಿಟ್ರು. ಅಂದರೆ ತುಂಬಾ ಕತ್ಲಾಗ್ಬಿಡ್ತು, ಒಂದು 8 ಗಂಟೆ ಟೈಪ್, ಆ ಟೈಪಲ್ಲಿ ಕತ್ಲಾಗ್ಬಿಡ್ತು. ಗಾಳಿ ಅಂತೂ ಸಖತ್ತಾಗಿತ್ತು. 2 ವೀಲರಲ್ಲಿ ಬರ್ಬೇಕಾದ್ರೆ ನಿಲ್ಲೋ ಹಾಗೂ ಇರಲಿಲ್ಲ ಅಲ್ವಾ, ಎಲ್ಲೂ ನಿಲ್ಲೋ ಥರನೂ ಇರಲಿಲ್ಲ. ಸೊ ಬಂದುಬಿಟ್ವಿ, ಫುಲ್ ಚಂಡಿ ಆಗಿಬಿಟ್ವಿ. ಬಟ್ ಓಕೆ, ಹೋದ್ವಿ. ಮ್ಯಾಚ್ ಫುಲ್ ಆಗಲಿಲ್ಲ, ಬಟ್ ಓಕೆ ಸ್ಟಾರ್ಟ್ ಆಯ್ತು ನೋಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.